ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೈಭವ್ ದಂಪತಿಗಳು, ಮಂಗಳೂರು. ಜಿಎಂ ಸಿದ್ದಲಿಂಗಪ್ಪ ಮತ್ತು ಕುಟುಂಬದವರು, ಚಿತ್ರದುರ್ಗ. ರಾಕೇಶ್ ಗಣಪತಿ, ತೈವಾನ್. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ತಿಂಗಳಲ್ಲಿ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿನ ಶ್ರೀ ಗುರೂಜಿ ದಿವ್ಯ ಸಂದೇಶ ಸುಧೆಯು ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು
ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ನಿಷ್ಠವೇಕವೀರರೇ, ನಮಸ್ಕಾರಗಳು. ಇಂದಿನ ವಿಚಾರ ನಮ್ಮೆಲ್ಲರಲ್ಲಿಯೂ ಕೂಡ ಹೊಸ ಶಕ್ತಿ ಚೈತನ್ಯದ ಫೌಂಟನ್ ಆಫ್ ಎನರ್ಜಿ ಹುಟ್ಟಿಸಿಕೊಳ್ಳುವುದು ಹೇಗೆ, ಅಂದರೆ ಸೋಲಿಲ್ಲದ ಸರದಾರ ನಾವು ಹೇಗೆ ಆಗಬೇಕು ಎಂಬ ಬಗ್ಗೆ. ಪ್ರಸ್ತುತ ಜಗತ್ತಿನಲ್ಲಿ ಎಲ್ಲರ ಮುಖ ನೋಡಿ ಸುಟ್ಟ ಬದನೆಕಾಯಿಯಂತೆ ಬಾಡಿಕೊಂಡಿದೆ. 3 ವರ್ಷದ ಕೆಳಗಿನ ಮಗುವಿನ ಮುಖ ನೋಡಿ ಇದೇ ತಾನೇ ಅರಳಿದ ಹೂವಿನಂತೆ ಅರಳಿಕೊಂಡಿದೆ. 3 ವರ್ಷ ತುಂಬುತ್ತದೆ ಎಂದಾಗ ಅದರ ತಲೆಯಲ್ಲಿ ಅದು ಓದಬೇಕು, ಈ ಪುಸ್ತಕ ಹೊತ್ತುಕೊಂಡು ತಿರುಗಬೇಕು, ಅಲ್ಲಿ ಹೋಗಿ ಶಾಲೆಯಲ್ಲಿ ಕುಳಿತುಕೊಳ್ಳಬೇಕು, ಕಲಿಯಬೇಕು, ಬೇಕು 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 ನಾನಾ ಚಿಂತೆ ಕರಟಿ ಹೋಗಿದೆ ಮುಖದ ತೇಜಸ್ಸು. ಯಾಕೆ? ಓದು 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 ಓಡು ಓಡು ಓದು. ಇದು ರಕ್ಷಕರ, ಅದು ಅಮ್ಮಂದಿರ ಒತ್ತಾಯ. ನಾವು ಚಿಕ್ಕವರಾಗಿದ್ದಾಗ ಎಷ್ಟೊಂದು ಚೆನ್ನಾಗಿದ್ದೆವು ಜೀವನ, ಎಷ್ಟೊಂದು ಹಗುರವಾಗಿತ್ತು ಜೀವನ. ನಮ್ಮ ಬೆನ್ನಿನ ಮೇಲೆ 1 kg 2 kg ತೂಕದ ಪುಸ್ತಕ ಇರ್ತಾನೆ ಇರಲಿಲ್ಲ. 1 2 ಪುಸ್ತಕವನ್ನು ಕಷ್ಟದಿಂದ ಹೊರುತ್ತಿದ್ದೆವು. ಈಗ 2 kg 3 kg ತೂಕದ ಚೀಲವನ್ನು ಹೊತ್ತುಕೊಂಡು ಆ ಮಗು ಬಸ್ಸಿಗೆ ಹತ್ತುವಾಗ ಅಯ್ಯೋ ಎನಿಸುತ್ತದೆ. ಸೋಲಿಲ್ಲದ ಸರದಾರ ಆಗಲು ಸಾಧ್ಯವೇನೋ? ಎದ್ದೊಡನೆ ಸೋಲಿನ ಚಿಂತೆ, ಅಯ್ಯೋ ಸೂರ್ಯ ಹುಟ್ಟಿಬಿಟ್ಟಿಯಲ್ಲ, ಹೇ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ನಿನ್ನನ್ನು ಕಂಡು 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 ಬೋರಾಗಿ ಬಿಟ್ಟಿದೆ, ಯಾವಾಗ ನೀನು ಸಾಯುವಿ? ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಸತ್ತು ಹೋಗಿದ್ದಾರೆ, ಹೇ ಸೂರ್ಯ ಯಾವಾಗ ನೀನು ಸಾಯುವಿಯೋ? ನಾಯಿ ಮರಿ ಬೆಕ್ಕಿನ ಮರಿ ಸತ್ತು ಹೋಗಿ ನಿನ್ನ ಸಾವು ಯಾವಾಗಲೂ? ಯೋಚನೆ ಮಾಡಿ. ಆ ಮಗುವಿಗೆ ದಿನಚರಿಯ ಬಗ್ಗೆ ಅತ್ಯಂತ ಜಿಗುಪ್ಸೆ ಹುಟ್ಟಿ ದಿನಚರಿ ಸತ್ತೇ ಹೋಗಬೇಕು ಎಂದು ಶಾಪ ಕೊಡುತ್ತದೆ. ಸೋಲಿಲ್ಲದ ಸರದಾರ ಆಗುವುದು ಹೇಗೆ? ಸೋಲು ಗೆಲುವಿನ ಇನ್ನೊಂದು ಮುಖ ಎಂದು ತಿಳಿದು ಬಿಡಿ. ಒಂದು ನಾಣ್ಯಕ್ಕೆ 2 ಮುಖ ಇದೆ. ಒಂದರಲ್ಲಿ ರಾಜ ಇದ್ದಾನೆ, ಇನ್ನೊಂದರಲ್ಲಿ ಅಂಕೆ ಇದೆ. ಅದೇ ರೀತಿ ತಿಳಿದು ಬಿಡಿ, ನನ್ನ ದಿನಚರಿಯಲ್ಲಿಯೂ ಕಷ್ಟದ ಒಂದು ಮುಖ, ರಾತ್ರಿ ನಿದ್ರಿಸುವ ಸುಖದ ಮುಖ. ಕಷ್ಟದ ದಿನಚರಿಯಲ್ಲಿ ಪುಸ್ತಕ, ಪೆನ್ನು, ನೀರಿನ ಬಾಟಲ್ ಎಲ್ಲ ಹೊರಬೇಕು. ಸುಖದ ರಾತ್ರಿ ನಿದ್ರೆ ಅವಸ್ಥೆಯಲ್ಲಿ ಏನು ಬೇಡ, ಅಂಗಿ ಚಡ್ಡಿ ಕೂಡ ಬೇಡ, ಯಾವ ಪೆನ್ ಪೆನ್ಸಿಲ್ ಬೇಡ, ವಾಚ್ ಬೇಡ, ಕೊಡೆ ಬೇಡ, ಲೆಸ್ ಲಗೇಜ್, ಮೋಸ್ಟ್ ಕಂಫರ್ಟ್.
ಆ ದೃಷ್ಟಿಯಿಂದ ಕಷ್ಟ ಎಂದರೆ ಕಡಿಮೆ ಸುಖ ಎಂದು ತಿಳಿದುಕೊಳ್ಳಿ, ಸುಖ ಎಂದರೆ ಕಡಿಮೆ ಕಷ್ಟ ಅಂತ ತಿಳಿದುಕೊಳ್ಳಿ. ನಮ್ಮ ತಾಯಂದಿರು ಮಕ್ಕಳಿಗೆ ಇದನ್ನು ಆರಂಭದಿಂದಲೇ 3 ವರ್ಷ ತುಂಬಿದಾಗಲೇ ಹೇಳಿಕೊಡಬೇಕು. ಸುಖ ಎಂದು ಬೀಗಬೇಡ. ರೈಲ್ವೆ ಇಂಜಿನ್ ಸುಖ, ರೈಲ್ವೆ ಬೋಗಿ ಕಷ್ಟ. ಇಂಜಿನ್ ಇಲ್ಲದೆ ಬೋಗಿ ಇಲ್ಲ, ಬೋಗಿ ಇಲ್ಲದೆ ಇಂಜಿನ್ ಇಲ್ಲ. ಅದೇ ರೀತಿ ಆ ಉದಾಹರಣೆಯ ಮೂಲಕ ಒಂದು ಕಷ್ಟ ಎಂಬ ಕತ್ತಲೆ ರಾತ್ರಿ, ಇನ್ನೊಂದು ಸುಖ ಎಂಬ ಹಗಲು ಬೆಳಕು. ಚಿಕ್ಕಂದಿನಿಂದಲೇ ಸುಖ ಮತ್ತು ದುಃಖ ಒಟ್ಟೊಟ್ಟಿಗೆ ಇರುತ್ತದೆ, ಕಷ್ಟ ಮತ್ತು ಸಂತೋಷ ಒಟ್ಟೊಟ್ಟಿಗೆ ಇರುತ್ತದೆ. ಈ ಭಾವವನ್ನು ಆ ಮಗುವಿನಲ್ಲಿ ತುಂಬಬೇಕು. ನಾಯಿಯ ಜೊತೆ ಬಾಲವಿದ್ದಂತೆ, ವ್ಯವಹಾರದಲ್ಲಿ ಲಾಭದ ಜೊತೆ ನಷ್ಟವಿದ್ದಂತೆ, ಬದುಕಿನಲ್ಲಿಯೂ ಕೂಡ ನಮಗೆ ಬೇಕಾದ ವಸ್ತುವಿನ ಜೊತೆ ಬೇಡದ್ದೂ ಇರುತ್ತದೆ. ಸುಂದರವಾದ ಮಧುರವಾದ ಮಾವಿನ ಹಣ್ಣಿನ ಜೊತೆ ಬೇಡದ ಗೊರಟು ಇರುತ್ತದೆ. ಈ ರೀತಿ ಆ ಮಗುವಿಗೆ ನಿಜದ ತತ್ವವನ್ನು ನಾವು ಮನವರಿಕೆ ಮಾಡಿಕೊಟ್ಟರೆ ಆ ಮಗು ಮತ್ತೆ ಅಯ್ಯೋ ಕಷ್ಟ ಬಂತು ಯಾರನ್ನು ದೂರುವುದಿಲ್ಲ. ಸುಖದ ಭಾಗ ಕಡಿಮೆ ಇದೆ, ಕಷ್ಟದ ಭಾಗ ಜಾಸ್ತಿ ಇದೆ. ನನ್ನ ಅದೃಷ್ಟಕ್ಕೆ ಸುಖ ದಪ್ಪವಾಗಿದ್ದರೆ ಖುಷಿ ಆಗ್ತಿತ್ತು, ಕಷ್ಟ ಮಾತ್ರ ದಪ್ಪವಾಗಿದೆ. ಇರಲಿ, ಇನ್ನೊಂದು ಬಾರಿ ಖಂಡಿತ ಉಲ್ಟಾ ಪಲ್ಟಾ ಆಗಬಹುದು. ಆಗುವಂತೆ ನಾನು ದೇವರಲ್ಲಿ ಸರ್ವಶಕ್ತನಲ್ಲಿ ಬೇಡುವೆ. ಖಂಡಿತವಾಗಿಯೂ ಕಷ್ಟದೊಂದಿಗೆ ಸುಖ ಬರುತ್ತದೆ, ಕಷ್ಟ ತೆಳುವಾಗಿರುತ್ತದೆ, ಸುಖ ದಪ್ಪವಾಗಿರುತ್ತದೆ. ನನ್ನ ಅದೃಷ್ಟಕ್ಕೆ ಕಷ್ಟವೇ ಇಲ್ಲದಂತೆ ಸುಖವೇ ಬರಲಿ, ಆ ಬರುವಂತೆ ಮಾಡೋ ಸರ್ವಶಕ್ತನಾದ ಭಗವಂತ. ಕಷ್ಟವನ್ನೆಲ್ಲ ದೂಡೋ, ನೀನು ಸುಖ ಮಾತ್ರ ನೀಡು. ಯೋಚನೆ ಮಾಡಿ, ಆ ಮಗುವಿಗೆ ಪ್ರಾಕ್ಟಿಕಲ್ ಆಗಿ ಡೈನಮಿಕ್ ಸ್ಪಿರಿಚುವಾಲಿಟಿ ಬಗ್ಗೆ ನಾವು ರಕ್ಷಕರು ಎಷ್ಟು ಬೇಗ ತುಂಬಬಹುದು. ಅದೇ ರೀತಿಯಲ್ಲಿ ನಕ್ಕು ನಲಿಯುವ ಕುಣಿಯುವ ಮಕ್ಕಳನ್ನೆಲ್ಲ ತೋರಿಸಿ ನಾವು ಯಥಾರ್ಥವಾಗಿ ನರಳಾಟ ಮಾಡುವ, ತಿಪ್ಪೆಗುಂಡಿಯನ್ನು ಕೂಡ ಮೈಮೇಲೆ ಹಾಕಿಕೊಂಡು ನಲಿಯುವ ಸ್ಲಮ್ ಏರಿಯಾದ ಮಕ್ಕಳನ್ನು ತೋರಿಸಿ ಒಂದು ಕಷ್ಟ, ಒಂದು ಸುಖ, ಒಂದು ಬೆಳಕು, ಒಂದು ದುಃಖ, ಕತ್ತಲೆ, ಈ ಭಾವವನ್ನು ನಾವು ಅವರಲ್ಲಿ ತುಂಬಬೇಕು. ಇತರರ ಕಷ್ಟಕ್ಕೆ ಮಣಿಯುವ ಮುಗ್ಧ ಮುಖವನ್ನು ಕೂಡ ಅವರಲ್ಲಿ ಕಾಣಬೇಕು. ಇತರರ ನಲಿವಿಗೆ ಸಂತೋಷದಿಂದ ಅರಳುವ ಆ ಸುಖದ ಮುಖವನ್ನು ಕೂಡ ಅವರಲ್ಲಿ ನಾವು ತುಂಬಿಸಬೇಕು. ಈ ರೀತಿ ಸೋಲಿಲ್ಲದ ಸರದಾರನನ್ನು ನಾವು ತಯಾರಿಸುವಾಗ ಅವರಲ್ಲಿ ಸದ್ಗುಣವನ್ನು ಇಂಜೆಕ್ಟ್ ಮಾಡಬೇಕು, ಇನ್ಸ್ಪೈರ್ ಮಾಡಬೇಕು, ಇನ್ಸ್ಟಿಲ್ ಮಾಡಬೇಕು. ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯತೆ, ನಿಸ್ವಾರ್ಥತೆ, ಪರೋಪಕಾರ ಗುಣ, ಕಷ್ಟ ಸಹಿಷ್ಣುತೆ, ಕ್ಷಮಾಶೀಲತೆ, ಸದಭಿಪ್ರಾಯ, ಸದಾಶಯ, ಸನಾತ ಪ್ರಜ್ಞೆ, ಇದೆಲ್ಲ ಭಗವಂತ ಮೆಚ್ಚುವ ಸದ್ಗುಣಗಳು. ಏಕಾಂಗಿಯಾಗಿರುವುದು, ಮತ್ಸರದಿಂದ ಬೀಗುವುದು, ಅಹಂಕಾರದಿಂದ ಮೆರೆಯುವುದು, ಶತಪಥ ಹಳಿಯುವುದು, ಹಂಗಿಸುವುದು, ತತ್ಸಾರದಿಂದ ನೋಡುವುದು, ಬೈಯುವುದು, ಅಂಜುಬುರುಕತನ, ಇದೆಲ್ಲ ಭಗವಂತ ಮೆಚ್ಚಿದ ಕೀಳುತನ. ಅದೇ ರೀತಿ ಯೋಚನೆ ಮಾಡಿ, ಬಲಿತಂತೆ ದುರ್ಗುಣಗಳೂ ಬಳಿಯುತ್ತವೆ, ವರ್ಷವಾದಂತೆ ದುರ್ಗುಣಗಳಿಗೂ ವರ್ಷವಾಗುತ್ತವೆ, ಸದ್ಗುಣಗಳು ಕೂಡ ತಾಳಿ ಹೋಗುತ್ತವೆ. ಹಾಗಾಗಬಾರದು. ಯಥಾರ್ಥವಾಗಿ ಸಮರಸದ ಬದುಕಿನಲ್ಲಿ ಸೋಲಿಲ್ಲದ ಸರದಾರ ಆಗಬೇಕು. ಒಂದೇ ಒಂದು ತಪ್ಪು ಅಂತ ನೀವು ಎಣಿಸಿಕೊಂಡು ಮಾಡಿದಾಗಲೂ ಕೂಡ ತಕ್ಷಣ ಅರಿವಿಗೆ ಬಂದಾಗ ಕೈ ಜೋಡಿಸಿ ಭಗವಂತನಲ್ಲಿ ಬೇಡಬೇಕು. ಗೊತ್ತಿದ್ದೋ ಗೊತ್ತಿಲ್ಲದೋ ಅಪರಾಧವಾಗಿದೆ, ಪ್ರಮಾದವಾಗಿದೆ, ಭಗವಂತ ಕ್ಷಮಿಸು. ಈ ಮಗು ಇನ್ನೆಂದಿಗೂ ಕೂಡ ನೀನು ಮೆಚ್ಚಿದ ದಾರಿಯಲ್ಲಿ ಖಂಡಿತವಾಗಿ ಉಸಿರಿರುವ ತನಕ ಒಂದು ಹೆಜ್ಜೆ ಕೂಡ ಇಡುವುದಿಲ್ಲ. ನಿನ್ನಾಣೆ ದಮ್ಮಯ್ಯ, ಸದ್ಗುಣಗಳ ಗೊಣಿಯಾಗಿ ನಾನು ಹೆದ್ದಾರಿಯಲ್ಲಿ ಮಾತ್ರ ಸಮರ್ಥವಾಗಿ, ನಿಧಾನವಾಗಿ, ಪ್ರಧಾನವಾಗಿ ಸತ್ಯ ಧರ್ಮದ ನಾಡಿನಲ್ಲಿ ಖಂಡಿತವಾಗಿಯೂ ನಡೆಯುತ್ತೇನೆ. ಈ ರೀತಿ ನೀವು ನಿಮ್ಮಷ್ಟಕ್ಕೆ ಬೇಡಬಹುದು. ನಿಮ್ಮ ದೇವರ ಕಂಡಿಯಲ್ಲಿ ದೇವರ ಚಿತ್ರದ ಮುಂದೆ ನಮಸ್ಕಾರ ಹಾಕಿಯೂ ಬೇಡಬಹುದು. ಅದಿಲ್ಲ, ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ ಪಂಚಭೂತಗಳನ್ನೇ ದೇವರೆಂದು ತಿಳಿದು
ನಿಂತಲ್ಲೇ ಕಣ್ಮುಚ್ಚಿಕೊಂಡು ಅಂತರಂಗದಲ್ಲಿ ಇವರ ಪ್ರಾಣಶಕ್ತಿಯನ್ನು ನೆನೆಸಿಕೊಂಡು, ಹೇ ಪ್ರಾಣಶಕ್ತಿ, ಸದಾ ಕಾಲ ಸದ್ಬುದ್ಧಿಯ ನಾಡಾಗುವಂತೆ, ಸಜ್ಜನ ಮೆಚ್ಚುವಂತೆ, ನಾನು ಸೌಭಾಗ್ಯದಿಂದ ವರ್ತಿಸುವಂತೆ ನೀನು ಪ್ರೇರಿಸಬೇಕೋ, ಕೈ ಬಿಡಬೇಡವೋ, ಅನಾಥ ಪ್ರಜ್ಞೆ ಉಕ್ಕಿಸಬೇಡವೋ, ಸನಾಥ ಪ್ರಜ್ಞೆ ಸಾಕ್ಷಾತ್ತಾಗಿ ಸದಾ ಅಕ್ಷಯವಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ ಎಂದು ನೀವು ಬೇಡಬೇಕು. ಈ ಬೇಡುವ ಸಂಪ್ರದಾಯ ಚಿಕ್ಕಂದಿನಲ್ಲೇ ಖಂಡಿತವಾಗಿಯೂ ರೂಢಿಸಿಕೊಂಡರಿ ಎಂದರೆ ನೀವು 10 ವರ್ಷವಾಗುವಾಗ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣರಾಗಿ ಉಪನಯನದ ವೇಳೆ ಸದ್ಗುಣಗಳ ಗಣಿಯಾಗುವಾಗ ಗಾಯತ್ರಿ ಮಂತ್ರೋಪದೇಶ ನಿಮಗೆ ನಿಮ್ಮ ತಂದೆಯಿಂದ ಬರುವಾಗ ಅದ್ಭುತವಾಗಿ ನೀವು ಸಜ್ಜನನೇ ಆಗುತ್ತೀರಿ. ಆಗ ಪ್ರಯತ್ನ ಪಟ್ಟರೂ ಕೂಡ ಸುಳ್ಳು ನಿಮ್ಮ ಬಾಯಿಂದ ಬರುವುದಿಲ್ಲ, ಅಸತ್ಯದಂತೆ ಅನ್ಯಾಯ ಧರ್ಮ ನೀವು ಮನಸ್ಸು ಮಾಡುವುದೇ ಇಲ್ಲ. ಯೋಚನೆ ಮಾಡಿ, ಚಿಕ್ಕಂದಿನಲ್ಲಿ ಖಂಡಿತವಾಗಿಯೂ ನೀವು ನಿಮ್ಮ ಬಾಳನ್ನು ಬೆಳಗಿಸಿಕೊಳ್ಳಬಹುದು, ಬೆಳಗಿಸಿಕೊಳ್ಳಲೇಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದಿಲ್ಲ. ಹಾಗೆಂದೇ ಎಷ್ಟು ಬೇಗ ಸಜ್ಜನನಾಗುತ್ತೀರೋ, ಸದ್ಗ್ರಂಥಗಳನ್ನು ಓದಿ ಸತ್ಕರ್ಮಗಳ ನಿಧಿಯಾಗಿ ನೀವು ಮೇಲೇರುತ್ತೀರೋ, ಅಷ್ಟೇ ಬೇಗ ನಿಮ್ಮ ಉನ್ನತಿ ಸಲೀಸು, ಸುಲಭ, ಸುಂದರ. ಆ ನಿಟ್ಟಿನಲ್ಲಿ ಈಗಿಂದೀಗಲೇ ಚುರುಕಾಗಬೇಕು. ಮತ್ತೆ ನಾಳೆ, ಮುಂದೆ, ಬರುವ ವಾರ, ಬರುವ ತಿಂಗಳು, ಬರುವ ವರ್ಷ, ಬರುವ ಜನ್ಮ ಕನಸು ಮಾತ್ರ. ಹಾಗೆಂದೇ ಜೀವನ ಆಗಬೇಕು, ಬಾಳು ಬೆಳಗಬೇಕು, ಬದುಕು ಬಂಗಾರವಾಗಬೇಕು ಎಂದರೆ ಕನಸನ್ನು ಕಾಣುತ್ತಾ ಇರುವುದೆಲ್ಲ ಈ ಕ್ಷಣದಿಂದಲೇ ನನಸಾಗುವುದು. ಅದಕ್ಕೆ ನಾನೆನ್ನುವುದು, ಯಾವುದೇ ಹಂತದಲ್ಲಿಯೂ ಸಮರಸ ಉಸಿರಾಗಬೇಕು. ಇರಲಿ, ಪರವಾಗಿಲ್ಲ. ಬಂಧಿಸುವ 9 ಮಂದಿ, ಬೆಳೆಯಿಸುವ 12 ಮಂದಿ. ಶ್ರೀ ಗುರುಜಿ ಯಾವಾಗಲೂ ಹೇಳ್ತಾರೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಪಂಚೇಂದ್ರಿಯ, 2 ಕೈ 2 ಕಾಲು ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಜ್ಞಾನೇಂದ್ರಿಯ. ಇವರು ಬೆಳೆಯಿಸುವ 12 ಮಂದಿ. ನಿಮ್ಮೊಳಗಿನ ದೈವತ್ವವನ್ನು ಬೆಳೆಯಿಸುತ್ತಾರೆ, ಬೆಳಗಿಸುತ್ತಾರೆ, ನಿಮ್ಮನ್ನು ದೇವಮಾನವರಾಗಿ ಮಾಡುತ್ತಾರೆ. ಬಂಧಿಸುವ 9 ಮಂದಿ ನೀವು ಕಾಡು ಮನುಷ್ಯರಾಗುವಂತೆ ಮಾಡಿ ದುಷ್ಟರನ್ನಾಗಿ ರೂಪಿಸುವ ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ, ಸಂಶಯ. 12 × 9 108. ಅಷ್ಟೋತ್ತರ ಶತನಾಮಾವಳಿಯನ್ನು ನಾವು ಎಲ್ಲ ಹಬ್ಬದಲ್ಲಿಯೂ ಕೂಡ ಭಗವಂತ 108 ನಾಮವನ್ನು ಸಂಪೂರ್ಣ ಭಕ್ತಿ ಶ್ರದ್ಧೆಯಿಂದ ಜಪಿಸುತ್ತೇವೆ, ಸ್ತುತಿಸುತ್ತೇವೆ. 12 ಮಂದಿ 9 ಮಂದಿಯ ಈ ಕಚ್ಚಾಟ ಜನ್ಮದುದ್ದಕ್ಕೂ ಪ್ರತಿಯೊಬ್ಬರೊಳಗೂ ಇದ್ದದ್ದು. ಬೆಳೆಯಿಸುವ 12 ಮಂದಿಯ ಜೊತೆ ಬಂಧಿಸುವ 9 ಮಂದಿ. ಹಾಗಾಗದಿರಲಿ, 12 + 9 21 ಮಂದಿಯ ಸ್ನೇಹ ಸೌಹಾರ್ದ ಭಾವ ಸದಾ ಕಾಲ ಇರಲಿ. ಡಿವೈನ್ ಮ್ಯಾಜಿಕ್ ಮಾಡೋ ಎಂದು ಕೈ ಜೋಡಿಸಿ ಬೇಡುವುದು ಇದು ನಿಜವಾಗಿಯೂ ಅಷ್ಟೋತ್ತರ ಶತನಾಮಾವಳಿಯ ಉದ್ದೇಶ. ಸಮರಸ ಬೇಕು ಎಂದರೆ ಅಷ್ಟೋತ್ತರ ಶತನಾಮಾವಳಿಯನ್ನು ಬೆಳಗ್ಗೆ ಸೂರ್ಯೋದಯದ ವೇಳೆ, ಸಂಜೆ ಸೂರ್ಯಾಸ್ತಮಾನದ ವೇಳೆ ಜೀವನದುದ್ದಕ್ಕೂ ನೀವು ರೂಢಿಸಿಕೊಳ್ಳಬೇಕು. ನಮ್ರತೆಯಿಂದಲೇ, ಬಲಿತ ಶ್ರದ್ಧಾಭಕ್ತಿಯಿಂದಲೇ ಕೈ ಜೋಡಿಸಿಕೊಂಡು ಕಣ್ತುಂಬಿಯೇ ನೀವು ಹಾಡಬೇಕು, ಬೇಡಬೇಕು, ಬಾಡಬೇಕು. ಕಣ್ತುಂಬುವ ಉದ್ದೇಶ ಗೊತ್ತಿದ್ದೋ ಗೊತ್ತಿಲ್ಲದೋ ನಾನಾ ತಪ್ಪುಗಳ ಗಣಿಯಾಗಿ ಬೇಕೆಂದೇ ತಪ್ಪನ್ನು ಮಾಡಿ ಇತರರಿಗೂ ಕೂಡ ತಪ್ಪನ್ನೇ ನಾನು ಉಪದೇಶಿಸಿ ಇತರರೂ ತಪ್ಪುಗಳ ಗಣಿಯಾಗುವಂತೆ ಮಾಡಿ ಸಂತೋಷಪಟ್ಟಿದ್ದೇನೆ. ಹೇ ಭಗವಂತ, ಖಂಡಿತವಾಗಿಯೂ ಕ್ಷಮಿಸೋ, ಕ್ಷಮಿಸಬೇಕೋ, ತಪ್ಪನ್ನು ನೀನು ಮನ್ನಿಸಬೇಕೋ, ಡಿವೈನ್ ಮ್ಯಾಜಿಕ್ ಮಾಡಬೇಕೋ. ದೇವರ ಪೂಜೆ ಎಂದರೆ ಪರಸ್ಪರ ಪ್ರೇಮ ಸಂಭಾಷಣೆ. ನನಗಿನ್ನೇನು ಬೇಡ, ನಿನ್ನ ದಿವ್ಯ ದರ್ಶನ ಭಾಗ್ಯ ಕೊಡು, ನಿನ್ನ ಭವ್ಯ ನುಡಿ ನಾನು ಒಳಕಿವಿಯಿಂದ ಕೇಳುವಂತೆ ಮಾಡು. ಸಾಕೋ. ಈ ದಿವ್ಯ ಆನಂದ, ಭವ್ಯ ಆನಂದ, ನಿತ್ಯ ಆನಂದ, ಬ್ರಹ್ಮಾನಂದವನ್ನು ಸವಿಯುವುದೇ ನಿಜವಾದ ದೇವರ ಪೂಜೆ. ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಸು ಬಲವಾಗಬೇಕು, ಹೃದಯ ವಿಶಾಲವಾಗಬೇಕು, ನಿಮ್ಮ ಚಿತ್ತ ಅರಳಬೇಕು. ಹಾಗಾಯಿತು ಎಂದರೆ ಬೇಡ ಎಂದರೂ ಸಮರಸದಿಂದ ನೀವು ಜಾರಿ ಹೋಗುವುದಿಲ್ಲ. ಸಮರಸವೇ ಜೀವನ, ಸಮರಸವೇ ಪಾವನ, ಸಮರಸವೇ ಭಾವನ ಆಗಿಬಿಡುತ್ತದೆ. ಅದು ನಿಮ್ಮ ಮೇಲ್ಮೆಯ ಹೆಗ್ಗುರಿತಾಗುತ್ತದೆ. ಕಷ್ಟವೇನಿಲ್ಲ. ಚಿಕ್ಕಂದಿನಿಂದ ತಂದೆ ತಾಯಿ ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ದಾರಿ ತೋರಬೇಕು. ದೇವರ ಪೂಜೆಯ ವೇಳೆ, ನಿತ್ಯ ಸಾಧನೆ ವೇಳೆ
ಮಕ್ಕಳನ್ನು 10 ವರ್ಷದ ತನಕ ಕೂಡ ತೊಡೆಯ ಮೇಲೆ ಕೂರಿಸಿಕೊಂಡು ತಾಯಿ ತಂದೆ ತಮ್ಮ ಸಾಧನೆ ಮಾಡಬೇಕು. ಈ ಸಾಧನೆ ನಮ್ಮಲ್ಲಿನ ನಾನುಭಾವವನ್ನು ಸಾಗಿಸುವುದು, ನಮ್ಮಲ್ಲಿರುವ ಭಗವಂತನ ಶಕ್ತಿಯನ್ನು ಧರಿಸಿಕೊಳ್ಳುವುದು, ನಮ್ಮಲ್ಲಿರುವ ಸದ್ಭಾವನೆಯನ್ನು ಸದ್ಗುಣಗಳನ್ನು ನೆನೆಯುತ್ತಲೇ ಇರುವುದು. ಸಾಧನೆ ಆಪ್ತ ನಿವೇದನೆ ಆಗಬೇಕು. ಭಗವಂತನಿಗೆ ಕಂಪ್ಲೀಟ್ ಕಾಮೆಂಟ್ರಿ ಹೇಳಬೇಕು. ಅಲ್ಲಿ ಎಲ್ಲ ಬಿಚ್ಚಿಡುವುದೇ ಹೊರತು ಮುಚ್ಚಿಡುವುದಲ್ಲ. ಇಂಥ ಸಾಧನೆ ಆಪ್ತ ವೇದನೆ ಆದಾಗ ಅದು ನಿತ್ಯ ಶೋಧನೆ ಮತ್ತು ಸಂಶೋಧನೆ ಆಗುತ್ತದೆ. ಆ ನಿಟ್ಟಿನಲ್ಲಿ ಎಷ್ಟು ಬೇಗ ಸಮರಸ, ಉಸಿರು, ಬಸಿರು, ಹಸಿರು ಆಗುತ್ತದೆ ನಮ್ಮ ಪ್ರಯತ್ನದಿಂದ, ಖಂಡಿತವಾಗಿಯೂ ಜೀವನ ಪವಿತ್ರವಾಗುತ್ತದೆ. ಭಗವಂತ ನಿತ್ಯವೂ ಲಕ್ಷಾಂತರ ಬಾರಿ ಮಾತನಾಡಿಸುತ್ತಾನೆ. ಮಗು, ಮುದ್ದು, ಚಿನ್ನ, ಕಂದ, ನೋಡು, ಇಲ್ಲಿ ಬಾ, ಬೇಗ. ಭಗವಂತನ ಇಂಪಾದ ವಾಣಿ ನಿಮ್ಮ ಒಳಕಿವಿಗೆ ಕೇಳಿತು ಎಂದಾಗ ನಿಮ್ಮ ಕಣ್ಣು ತುಂಬುತ್ತದೆ, ಬಾಯಿ ಮೂಕವಾಗುತ್ತದೆ. ಮಾತನಾಡಿಸರೂ ಕೂಡ ಶಬ್ದ ಬರುವುದಿಲ್ಲ. ಯಾಕೆ ಗೊತ್ತೇ? ಭಗವಂತ ಇಷ್ಟೊಂದು ಸರಳವಾಗಿ, ಇಷ್ಟೊಂದು ಸಮೀಪವಾಗಿ, ಇಷ್ಟೊಂದು ಸಮರ್ಥವಾಗಿ ನನ್ನಂಥವನನ್ನು ಮೇಲೇರಿಸುತ್ತಿದ್ದಾನೆ ಎಂದಾಗ, ಹೇ ಭಗವಂತ, ನಿನ್ನನ್ನು ಯಾವ ರೀತಿಯಿಂದ ಕೊಂಡಾಡುವುದು? ನಿನ್ನ ಮೇಲ್ಮೆಗೆ ಎಣೆ ಉಂಟೇನು? ನಿನ್ನ ಸಹಾಯಕ್ಕೆ ಮಿತಿ ಉಂಟೇನು? ನಿನ್ನ ಕರುಣೆಗೆ ನಾನು ಎಷ್ಟೊಂದು ನಿಜವಾಗಿಯೂ ಅರ್ಹನಾಗಿದ್ದೇನೋ ನಿನಗೆ ಮಾತ್ರ ಗೊತ್ತು. ಹಾಗೆ ಕೇವಲ ಭಗವಂತನಲ್ಲಿ ಮುಖ ಸಂಭಾಷಣೆಯಾಗುತ್ತದೆ. ಪವಿತ್ರ ಸಾಧನಾ ಮಾರ್ಗ ಎಂದರೆ ಸದ್ದಿಲ್ಲ, ಆಕ್ಟಿವ್ ಸೈಲೆನ್ಸ್ ಮಾತ್ರ. ಕಣ್ಮುಚ್ಚುತ್ತದೆ, ಕೈ ಜೋಡಿಸುತ್ತದೆ, ತಲೆ ಬಾಗುತ್ತದೆ, ಸೈಲೆನ್ಸ್ ಇದೆ. ಆದರೆ ಆಕ್ಟಿವ್ ಸೈಲೆನ್ಸ್, ಕಣ್ಣಿನಲ್ಲಿ ಭಗವಂತನ ಆನಂದವನ್ನು, ಭಗವಂತನ ದಿವ್ಯ ಭಾವವನ್ನು ಕಣ್ಣಿನಲ್ಲೇ ಆಸ್ವಾದಿಸುವುದು, ಬಾಯಿ ಒಳಗೇನೆ ಅದನ್ನು ಆನಂದದಿಂದ ಹೀರುವುದು, ಕೈ ಜೋಡಿಸಿಕೊಂಡೇ ಅದರ ಪವಿತ್ರ ಭಾವವನ್ನು ನಾವು ಮನದಣಿಯ ಹಿಗ್ಗಿ ಯಥಾರ್ಥವಾಗಿ ತಗ್ಗಿ ಬಗ್ಗಿ ಭಗವದೀಯರಾಗುವುದು. ಈ ರೀತಿ ಸಮರಸವೇ ಉಸಿರಾಗಬೇಕು ಎಂದರೆ ನಾವು ಪ್ರಯತ್ನ ಪಡಬೇಕು. ಕನಸು ಕಾಣುತ್ತಾ ಕಂಡರೆ ಯಾವ ಆಶೆಯೂ ಈಡೇರದು. ನಿಜವಾಗಿಯೂ ಕನಸಿನಲ್ಲಿ ಮಂಡಿಗೆ ತಿಂದರೆ ಹೊಟ್ಟೆ ತುಂಬುವುದಿಲ್ಲ. ಅದಕ್ಕೆ ನಾನೆನ್ನುವುದು, ನಾವು ನನಸಿನತ್ತ ಹೋಗಬೇಕು. ವರ್ಷ ಇಲ್ಲವೇ ಇಲ್ಲ ಸಾಧನೆಗೆ. ಈ ವರ್ಷ ಪವಿತ್ರ ಪರಿಪಕ್ವ ಎಂಬ ಭಾವ ಇಲ್ಲವೇ ಇಲ್ಲ. ಈ ಕ್ಷಣವೇ ಮುಂದಾಗಬೇಕು, ಈ ಕ್ಷಣವೇ ಚುರುಕಾಗಬೇಕು. ಖಂಡಿತವಾಗಿಯೂ ನಾನು ನಿನ್ನನ್ನು ಪಡೆಯುತ್ತೇನೆ, ಖಂಡಿತವಾಗಿ ನೀನು ಒಲಿವಿ, ಖಂಡಿತ ನಾನು ಆಪ್ತನಾಗುವೆ, ಆದರ್ಶನಾಗುವೆ, ಖಂಡಿತವಾಗಿ ನಿನ್ನ ಸಮರ್ಥ ಶಿಷ್ಯನಾಗುವೆ. ಈ ಭಾವದಿಂದ ಭಗವದೀಯರಾಗಬೇಕು. ದೇವರ ಜೊತೆಗೆ ಮಧುರ ಸಂಭಾಷಣೆ ಸದಾ ಮುಂದಾಗಬೇಕು. ದೇವಸ್ಥಾನದಲ್ಲಿ ಹೋಗುವುದು, ರೌಂಡ್ ಆಗುವುದು, ಪ್ರದಕ್ಷಿಣೆಗೆ ಇತ್ತೀಚೆಗೆ ರೌಂಡ್ ಹಾಕುವುದು ಹಾಗಲ್ಲ. ಪ್ರದಕ್ಷಿಣೆ ಸಂಸ್ಕೃತದ ಶಬ್ದ, ಅತ್ಯಂತ ಅದ್ಭುತವಾದ ಪ್ರಖರವಾದ ದಕ್ಷಿಣೆ. ಭಗವಂತನಿಗೆ ನನ್ನನ್ನೇ ಸಮರ್ಪಿಸಿಕೊಳ್ಳುವುದು. ಈ ರೀತಿ 3 ಬಾರಿ ನಾನು 0 ಆಗಿದ್ದೇನೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಈ ಭಾವದಿಂದ 0 ಎಂದರೆ ಅಹಮಿಕೆ, ನನ್ನತನವನ್ನು 0 ಮಾಡಿಕೊಂಡು ನಿನ್ನವನಾಗಿದ್ದೇನೆ, ದಯವಿಟ್ಟು ಕ್ಷಮಿಸೋ ಎಂದು ಬೇಡುವುದು. ಈ ರೀತಿ ಅರ್ಥಪೂರ್ಣವಾಗಿ ಸಾಧನೆಯನ್ನು ಮಾಡೋಣ. ಆಪ್ತ ನಿವೇದಿಗೆ ಮುಂದಾಗೋಣ. ಖಂಡಿತವಾಗಿ ಭಗವಂತನ ವಾಣಿದರ್ಶನ ಸಂಶೋಧನೆಯಿಂದ ನಮ್ಮ ಜೀವನ ಪಾವನ ಮಾಡಿಕೊಳ್ಳೋಣ. ಆಗ ಸಮರಸವೇ ಜೀವಾಳವಾಗುತ್ತವೆ, ಸರಸವೇ ನಿತ್ಯ ವಿಧಿಯಾಗುತ್ತದೆ, ಸಂತಸವೇ ನಮಗೆಲ್ಲರಿಗೂ ಕೂಡ ಭಗವಂತನ ಬಂಪರ್ ಕೃಪೆಯಾಗುತ್ತದೆ. ಮನಸ್ಸು ಮಾಡೋಣವೇ. ನಮಸ್ಕಾರ.